ಎಷ್ಟು ದಿನ ದರ್ಶನ್ ಏನ್ ಮಾಡಿದ್ರು ಪವಿತ್ರ ಗೌಡ ಅದನ್ನ ಫಾಲೋ ಮಾಡ್ತಿದ್ರು. ಈಗ ಪವಿತ್ರಾಳನ್ನ ದರ್ಶನ್ ಫಾಲೋ ಮಾಡ್ತಾರಾ ನೋಡ್ಬೇಕಿದೆ. ಸದ್ಯ ಪವಿತ್ರ ಗೌಡ ಮನೆ ಊಟ ಪಡೆಯೋಕೆ ಸಜ್ಜಾಗಿದ್ದು ದರ್ಶನ್ಗೆ ಜೈಲು ಊಟವೇ ಖಾಯಮಾಗಿದೆ. ಕೋರ್ಟ್ ಆದೇಶವಾದ್ರೂ ಸುಬ್ಬಿಗೆ ಸಿಕ್ಕಿಲ್ಲ ಮನೆಯೂಟ. ಮನೆ ಊಟಕ್ಕೆ ಶಬರಿಯಂತೆ ಕಾಯ್ತಿರೋ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನಗ್ರಹಾರ ಜೈಲಿನಲ್ಲಿರೋ A1 ಪವಿತ್ರ ಗೌಡಗೆ ಮನೆಯೂಟವೇ ಸಿಕ್ಕಿಲ್ಲ. ಮನೆ ಊಟ ಕೊಡಿ ಅಂತ ಕೋರ್ಟ್ ಆದೇಶಿಸಿ ವಾರವಾದ್ರೂ ಸುಬ್ಬಿಗೆ ಮಾತ್ರ ಮನೆ ರುಚಿ ಸವಿಯೋಕೆ ಆಗಿಲ್ಲ. ಯಾಕಂದ್ರೆ ಕೋರ್ಟ್ ಆದೇಶ ನೀಡಿದ್ರೂ ಜೈಲಿನ ಕೆಲ ರೂಲ್ಸ್ ಫಾಲೋ ಮಾಡಬೇಕು. ಮನೆ ಊಟ ತರೋದು ಯಾರು, ಅವರಿಗೂ ಆರೋಪಿಗೂ ಏನ್ ಸಂಬಂಧ, ಯಾವ ಸಮಯದಲ್ಲಿ ಊಟ ತಂದು ಕೊಡ್ತೀರಾ, ಹೀಗೆ ಹಲವು ಮಾಹಿತಿಗಳ ಜೊತೆಗೆ ದಾಖಲೆಗಳನ್ನ ನೀಡಬೇಕು. 4 ಮನೆ ಊಟ ಕೊಡುವುದಾಗಿ ದಾಖಲೆ ನೀಡಿದ್ದಾರೆ. ನ್ಯಾಯಾಲಯದ ಆದೇಶ ಪ್ರತಿ ಬಂಧಿಖಾನೆ ಕೇಂದ್ರ ಕಚೇರಿ ತಲುಪಿದೆ. ಆದರೆ ಪರಪ್ಪನಗ್ರಹಾರ ಜೈಲಿಗೆ ಇನ್ನೂ ಆದೇಶ ಪ್ರತಿ ತಲುಪಿಲ್ಲ. ಆದೇಶ ಪ್ರತಿ ಜೈಲಿಗೆ ತಲುಪಿದ ಬಳಿಕ ಮನೆ ಊಟ ಸಿಗ್ಲಿದೆ. ನಾವೇನು ಅರ್ಜಿ ಸಲ್ಲಿಸಿದ್ವಿ, ಅವ್ರಿಗೆ ಮನೆ ಊಟ ಬೇಕು, ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡರ್ ಮಾಡಿದ್ದಾರೆ. ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜೈಲ್ ಅಥಾರಿಟಿಯವರು ಒಂದಷ್ಟು ಲೆಟರ್ಸ್ ಎಲ್ಲ ಫಾರ್ಮಾಲಿಟೀಸ್ ಕೇಳಿದ್ರು. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವರಿಗೆ ಊಟನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಆಸ್ ಪರ್ ದ ರೂಲ್ಸ್ ಅವರು ಮನೆ ಊಟನ ಪ್ರೊವೈಡ್ ಮಾಡಿದ್ದಾರೆ. ಇತ್ತ ಪವಿತ್ರ ಗೌಡ ಜೊತೆಗೆ ನಾಗರಾಜ್ ಹಾಗೂ ಲಕ್ಷ್ಮಣ್ಗೂ ನಾಳೆಯಿಂದಲೇ ಮನೆ ಊಟ ಸಿಗೋ ಸಾಧ್ಯತೆ ಇದೆ. ಈಗ ದರ್ಶನ್ ಕೂಡ ಮನೆ ಊಟ ಕೋರಿ ಅರ್ಜಿ ಸಲ್ಲಿಸ್ತಾರಾ ಅಥವಾ ಅದೇ ಜೈಲು ಊಟಕ್ಕೆ ಅಡ್ಜಸ್ಟ್ ಆಗ್ತಾರಾ ನೋಡ್ಬೇಕಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.